ನಮಸ್ಕಾರ ವೀಕ್ಷಕರೇ, ಎಂಡ್ಲೆಸ್ ಯೋಗ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇಂದು ನಾವು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ರೀತಿ ಮತ್ತು ಅದರಿಂದ ಆಗ್ತಕ್ಕಂಥ ಅನುಕೂಲಗಳನ್ನು ನಾವು ತಿಳ್ಕೊಳ್ಳೋಣ. ಸೂರ್ಯ ನಮಸ್ಕಾರ ಮಾಡೋದು ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಯೋಗಾಸನದಲ್ಲಿ ಒಂದು ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ಭಂಗಿ. ಈ ಯೋಗಾಸನ ಮಾಡೋದ್ರಿಂದ ದಿನನಿತ್ಯ ತುಂಬ ಲವಲವಿಕೆಯಿಂದ ಇರ್ಬೋದು. ಇಡೀ ಶರೀರಕ್ಕೆ ಬೇಕಾಗಿರತಕ್ಕಂಥ ಚೈತನ್ಯವನ್ನು ಕೊಡ್ತಕ್ಕಂಥ ಒಂದು ಆಯಾಮ. ಈ ಸೂರ್ಯ ನಮಸ್ಕಾರವನ್ನು ಪ್ರತಿನಿತ್ಯ ಸಮೇತ ಒಂದು 15ರಿಂದ 20 ನಿಮಿಷಗಳ ಕಾಲ ನಾವು ಪ್ರತಿನಿತ್ಯ ನಾವು ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡ್ತಾ ಬಂದರೆ ನಮಗೆ ತುಂಬ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಜೀವನ ಮಟ್ಟ ಸುಧಾರಿಸುತ್ತೆ. ಹಾಗೆ ನಮ್ಮ ಲೈಫ್ ಸ್ಪ್ಯಾನ್ ಅಂದರೆ ಆಯಸ್ಸು ಸಹ ವೃದ್ಧಿ ಆಗುತ್ತೆ. ಮತ್ತು ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕೊಲೆಸ್ಟ್ರಾಲ್ ಸಹ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ನಮ್ಮ ಈ ನಾಭಿಯ ಪ್ರದೇಶ ಸಹ ಸಂಪೂರ್ಣ ನಿವಾರಣೆ ಆಗುತ್ತೆ. ಯಾವುದೇ ಬೊಜ್ಜು ಬೆಳೆಯೋಲ್ಲ, ಮತ್ತು ಸೊಂಟ ನೋವು ಇರೋಲ್ಲ, ಕಾಲು ನೋವು ಇರೋದಿಲ್ಲ, ಮತ್ತು ಹಾಗೆ ಕುತ್ತಿಗೆ ನೋವು, ಬೆನ್ನು ನೋವು, ನಮ್ಮ ಶರೀರದ ಎಲ್ಲ ಅಂಗಾಂಗಗಳಿಗೆ ಸಹ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ವ್ಯಾಯಾಮ ಆಗುತ್ತೆ ಅಂತ ನಾವು ಹೇಳ್ಬೋದು. ಈ ಒಂದು ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮ ಶ್ವಾಸಕೋಶದ ಕ್ರಿಯೆ ಚೆನ್ನಾಗಿ ನಡೆಯುತ್ತೆ, ನಮ್ಮ ಹೃದಯದ ಬಡಿತ ಚೆನ್ನಾಗಿರ್ತೈತೆ, ಮತ್ತು ನಮ್ಮೆಲ್ಲ ಶರೀರದ ಒಳಾಂಗಗಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಅತ್ಯದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಬನ್ನಿ ಸೂರ್ಯ ನಮಸ್ಕಾರವನ್ನು ಮಾಡೋಣ. ಸೂರ್ಯ ನಮಸ್ಕಾರನ ನಾವು ಮೊದಲು ನಮ್ಮ ಎರಡೂ ಕಾಲುಗಳನ್ನು ನೇರವಾಗಿರಬೇಕು. ಇಡೀ ನಮ್ಮ ಶರೀರ ನೇರವಾಗಿರಬೇಕು. ಹಾಗೆ ಬನ್ನಿ ನೋಡೋಣ. ಮೊದಲನೇ ಅಂತ ನಮಸ್ಕಾರ ಸ್ಥಿತಿ ಬನ್ನಿ. ಓಂ ಸೂರ್ಯಾಯ ನಮಃ. ಓಂ ಮೇಲ್ಮುಖವಾಗಿ ನೇರವಾಗಿ ಎರಡೂ ಕೈಗಳನ್ನು ಇನ್ಹೇಲ್ ಮಾಡ್ತಾ ಉಸಿರನ್ನು ಲಾಕ್ ಮಾಡಿ ಈ ರೀತಿಯಾಗಿ ಕೈಯನ್ನು ಮೇಲೆತ್ತಿ ಇರಬೇಕು. ನಿಧಾನವಾಗಿ ನಮ್ಮ ಎರಡೂ ಕೈಗಳನ್ನು ನಮ್ಮ ಕಾಲುಗಳ ಪಕ್ಕದಲ್ಲಿ ತರಬೇಕು. ನಮ್ಮ ಮೂಗನ್ನು ಮೊಳಕಾಲಿಗೆ ಈ ರೀತಿಯಾಗಿ ಮುಟ್ಟಿಸ್ಬೇಕು. ನಂತರ ನಿಧಾನವಾಗಿ ಬಲಗಾಲನ್ನು ಹಿಂದಕ್ಕೆ ತರಬೇಕು. ಈ ರೀತಿಯಾದ ಭಂಗಿಯನ್ನು ಸುಮಾರು ಒಂದು 30 ಸೆಕೆಂಡುಗಳ ಕಾಲ ಇರಬೇಕು. ನಮ್ಮ ನೋಟ ಆಕಾಶದ ಕಡೆ ಮೇಲ್ಮುಖವಾಗಿರಲಿ. ಈಗ ಎರಡೂ ಕಾಲುಗಳನ್ನು ಎಡಗಾಲನ್ನು ಹಿಂದಕ್ಕೆ ತರಬೇಕು. ಎರಡು ಕಾಲುಗಳನ್ನು ಪಾದಗಳನ್ನು ಹಿಮ್ಮುಖವಾಗಿ ಜೋಡಿಸ್ಬೇಕು. ನಮ್ಮ ತಲೆಯನ್ನು ಎರಡೂ ಕೈಗಳ ಮಧ್ಯೆ ಒಳಗಡೆ ಈ ರೀತಿಯಾಗಿ ಪರ್ವತಾರೋಹ ಆಸನ ಅಂತಾರೆ, ಪರ್ವತಾಸನ. ಈ ರೀತಿಯಾಗಿ ನಾವು ಮಾಡ್ತಾ ಹೋದರೆ ನಮ್ಮ ಕಾಲಿನ ನರಗಳ ಸೆಳೆತ, ಬೆನ್ನಿನ ನೋವು ನಿವಾರಣೆ, ಕತ್ತಿನ ನಿವಾರಣೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೆಕ್ಸ್ಟ್ ಮುಂದಿನ ಹಂತ ಈ ರೀತಿಯಾಗಿ ಮುಖ ನೆಲಕ್ಕೆ ಟಚ್ ಆಗಿರಬೇಕು, ಕಾಲುಗಳಿಗಿರಬೇಕು, ನಮ್ಮ ಪುಷ್ಪದ ಭಾಗ ಮೇಲ್ಮುಖವಾಗಿರಬೇಕು. ಸಾಮಾನ್ಯ ಉಸಿರಾಟವನ್ನು ನಡೆಸಬೇಕು. ಉಸಿರಾಟ ಮಾಡುವಾಗ ನಮ್ಮ ಈ ಭಾಗ ಅಂದರೆ ಈ ಭಾಗವನ್ನು ನಾವು ಗಮನಿಸಬೇಕು. ನಮಗೆ ಇಲ್ಲಿರ್ತಕ್ಕಂಥ ಸೊಂಟದ ನೋವು ಸಂಪೂರ್ಣವಾಗಿ ನಿವಾರಣೆ ಆಗ್ತಕ್ಕಂಥ ಅನುಭವ ಬರುತ್ತೆ. ನೆಕ್ಸ್ಟ್ ಮುಂದಿನ ಹಂತ ಭುಜಂಗಾಸನ. ಉಸಿರು ತಗೊಳ್ತಾ ಇನ್ಹೇಲ್ ಮಾಡಬೇಕು, ಆಕಾಶದ ಕಡೆ ನೋಡಬೇಕು. ಮುಂದಿನ ಹಂತ
ಈ ರೀತಿಯಾಗಿ ಪುನಃ ಮಾಡಬೇಕು. ಈಗ ನಿಧಾನಕ್ಕೆ ಬಲಗಾಲನ್ನು ಮುಂದೆ ತಗೊಳ್ಳಿ. ಕೈ ಪಕ್ಕನೆ ಬಲಗಾಲ ಬರಬೇಕು. ನೆಕ್ಸ್ಟ್ ಎಡಗಾಲನ್ನು ಕೂಡಿಸ್ಬೇಕು. ಮತ್ತೆ ಮೊಳಕಾಲಿಗೆ ಮೂಗನ್ನು ಮುಡಿಸ್ಬೇಕು. ನಿಧಾನವಾಗಿ ಮೇಲೆ ಎದ್ದೇಳಬೇಕು. ಮೇಲೆ ಹೇಳ್ತಾ ಕೈಯನ್ನು ನೇರ ಮಾಡಬೇಕು. ಈಗ ನಿಧಾನಕ್ಕೆ ಕೈಯನ್ನು ಕೆಳಗಿಳಿಸ್ತಾ ನಮಸ್ಕಾರ ಮಾಡ್ತಾ ಕೈಯನ್ನು ಕೆಳಗಿಡ್ಬಿಡಿ. ಈ ರೀತಿಯಾಗಿ ಒಂದನೇ ಹಂತ. ಈಗ ಎಡಗಾಲಿಂದ ಮಾಡ್ತಕ್ಕಂಥದ್ದು. ಓಂ ಭಾನುವೇ ನಮಃ. ಓಂ ಈ ರೀತಿಯಾಗಿ ಪ್ರತಿನಿತ್ಯ ಒಂದು 15 ನಿಮಿಷಗಳ ಕಾಲ ನಾವು ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.